ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವಾಗ ಟೈಮಿಂಗ್ ಎಷ್ಟಪ್ಪ ಆಗಿದೆ ಅಂದರೆ 5:16 ಗಂಟೆ ಆಗಿದೆ. ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾಳೆ ಅಂದರೆ ಸಂಡೇದು. ಆದರೆ ಇನ್ನೂ ಇದು ಸ್ಲಾಟ್ ಆಗಿಲ್ಲ. 20 ರೂಪಾಯಿ ಸರ್ಜ್ ಇದೆ ಸದ್ಯಕ್ಕೆ. ಡೇಟ್ 23. ಇವಾಗ 5:30 7:30 9:00 ಬುಕ್ ಮಾಡ್ಕೋತಾ ಇದ್ದೀನಿ. ನೋಡೋಣ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. 4 ಅವರ್ ಲಾಗಿನ್ ಆಗಿರಬೇಕು. ನೋಡೋಣ ಇವಾಗ ಬೆಳಗ್ಗೆ ಎಷ್ಟು ಆಗುತ್ತೆ ಅಂತ. ಸ್ಟಾರ್ಟು ಇನ್ನೊಂದು 5 ನಿಮಿಷ ಬಿಟ್ಟು ಲಾಗಿನ್ ಆಗ್ತೀನಿ. ಯಾಕಂದ್ರೆ ಇದಕ್ಕೆ ಅಮೌಂಟ್ ಬರುತ್ತೆ. ಇದು ಇವತ್ತಿಂದಕ್ಕೆ ನೋಡೋಣ. ಇದು ಕೊಡ್ತಾನೆ, ಇನ್ನು ನಾಳಿದ್ದು ಕೊಡ್ತಾನೆ ಗೊತ್ತಿಲ್ಲ. ಅಂದರೆ ಸಂಡೇದು ಕೊಡ್ತಾನೆ, ಸ್ಯಾಟರ್ಡೇ ಕೊಡ್ತಾನೆ ಗೊತ್ತಿಲ್ಲ. ನೋಡೋಣ, ಬರೀ ಲಾಗಿನ್ ಆಗಿಬಿಟ್ಟು ಸಿಗ್ತೀನಿ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ. ರಾಡಿ ತೆಗಿತಾರೆ ರಾಡಿನ. ಇವಾಗ ಫಸ್ಟ್ ಆರ್ಡರ್ ಪಿಕಪ್ ಮಾಡಕ್ಕೆ ಬಂದಿದ್ದೀನಿ. ಸರ್ 3978 ಕೊಡಿ. 3978 ಏನು ಮಾಡೋಕ್ಕಲ್ಲ, ಲೇಟ್ ಹೋಗ್ತದೆ. ಓಕೆ, ಫಸ್ಟ್ ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇವತ್ತಿಂದು. ಗಾಡಿ ಕಿಲೋಮೀಟರ್ ಸೀರೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಪಿಕಪ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಆರ್ಡರ್ ಪಿಕಪ್ ಆಯಿತು. ಕ್ಯಾಶ್ ಇನ್ ಡೆಲಿವರಿ 600 ರೂಪಾಯಿ ಐತೆ. ಅದು ಕಾವಲ್ ಬೆಳೆಸಂದ್ರದಲ್ಲಿ. ಏನಿದು ಕಾವಲ್ ಬೆಳೆಸಂದ್ರದಲ್ಲೇ ಬಿದ್ದಿಟ್ಟೈತೆ DJ ಹಳ್ಳಿ. ತೋರಿಸ್ತೀನಿ ರೀಲ್ ನೋಡಿ. ನೈಟ್ ಹೊತ್ನಲ್ಲಿ ಕ್ಯಾಶ್ ಇನ್ ಡೆಲಿವರಿ ಬಿದ್ದರೆ ತಲೆನೋ ನನಗೆ. ಇವಾಗ ಗಾಡಿ ಕಿಲೋಮೀಟರ್ಸ್ ನೋಡ್ಬೋದು. 10,004. ನಾನು ಪಿಕಪ್ ಒಂದು 3.5 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ. ಇವಾಗ ಪಿಕಪ್ ಆಲ್ಮೋಸ್ಟ್ ಒಂದು 10,000 ಆಗಿತ್ತು ಮನೆಯಲ್ಲಿ ಸ್ಟಾರ್ಟ್ ಮಾಡಿದಾಗ. ಕರೆಕ್ಟಾಗಿ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಮತ್ತೆ ಸಿಗ್ತೀನಿ ನಿಮಗೆ. ಈ ಡ್ರಾಪ್ ಕೊಟ್ಟಿದ್ದಾದ್ಮೇಲೆ ಕ್ಯಾಶ್ ಆನ್ ಡೆಲಿವರಿ ಬೇರೆ ಐತೆ. ಹೋಗೋಕ್ಕೆ ಭಯ ನಮಗೆ DJ ಹಳ್ಳಿಗೆ. ಆದರೂ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಆರ್ಡ್ರ್ ಐತೆ, ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಜಸ್ಟ್ ಡ್ರಾಪ್ ಕೊಟ್ಟೆ. 6 ಗಂಟೆ ಆಗಿದೆ ಕರೆಕ್ಟಾಗಿ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿತ್ತಪ್ಪ ಅಂದರೆ ಇದಕ್ಕೆ ಆಗಪ್ಪ ಬೇಗ. ಎಷ್ಟೊತ್ತು ಬೇಕು? ಹೋಟೆಲ್ ಎಂಪೈರ್ ಅಂತ ಬೆಳಗ್ಗೆ ಹೋಟೆಲ್ ಎಂಪೈರ್ ಓಪನ್ ಇರುತ್ತಾ? ನನಗೇನು ಗೊತ್ತಿಲ್ಲ. ಈಗ 45% ಸರ್ಜ್ ಇದೆ 6 ಗಂಟೆಯಿಂದ. ಬೇಗ ಓಪನ್ ಆಗಪ್ಪ ದೇವ್ರೆ. ಫಸ್ಟ್ ಆರ್ಡ್ರಿಗೆ ಬಂದುಬಿಟ್ಟು ಅಮೌಂಟು 40 ರೂಪಾಯಿ ಕೊಟ್ಟಿದ್ದೆ. ಒಂದು ಆರ್ಡ್ರಾಗಿದೆ. ಬರ್ರಿ ಹೋಗೋಣ ಮತ್ತೆ, ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಟೈಮ್ ಬಂದುಬಿಟ್ಟು 7-8 ಗಂಟೆ ಆಗಿದೆ. 173 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಎಷ್ಟು 3 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಇನ್ನೊಂದು ಆರ್ಡ್ರ್ ಕೊಟ್ಟಿರೋದು 4ನೇ ಆರ್ಡ್ರು ಉಡುಪಿ ಗಾರ್ಡನಿಂದ ಕೊಟ್ಟಿರೋದು. ಇವಾಗ 5ನೇ ಆರ್ಡ್ರ್ ಡ್ರಾಪ್ ಮಾಡಿದೆ. 44 ರೂಪಾಯಿ ಕೊಟ್ಟಿದ್ದರು ಉಡುಪಿ ಗಾರ್ಡನಿಂದ. ಏನು ಹೋಟೆಲ್ ಎಂಪೈರಿಂದ ಆರ್ಡ್ರ್ ಕೊಡ್ತಾನಪ್ಪ ಬೆಳಿಗ್ಗೆ. ಅಂದರೆ ತೋರಿಸ್ತಾ ಇರೋದು ಯಾವುದೂ ಇಲ್ಲ. ನೋಡೋಣ. ಇವಾಗ ಇಲ್ಲೇ ಝೋನಲ್ಲಿದ್ದೀನಿ, ಡಾಲರ್ಸ್ನಲ್ಲಿ 5 ಆರ್ಡ್ರ್ ಹೊಡೆದಿದ್ದೀನಿ. 5 ಆರ್ಡರ್ಸ್ ಬಂದುಬಿಟ್ಟು 269 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ 9:30 ಗಂಟೆವರೆಗೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. 2 ಅವರ್ 7 ನಿಮಿಷ ಆಗಿದೆ ಕರೆಕ್ಟಾಗಿ. ನೋಡೋಣ. ಟೈಮಿಂಗ್ಸು 7:40 ಆಗಿದೆ ಇವಾಗ ಸಹ. ಮತ್ತೆ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಯಾವುದು ಆಲ್ಮೋಸ್ಟ್ ಇವಾಗ ಉಡುಪಿ ಗಾರ್ಡನ್ಸ್ ಜಾಸ್ತಿ ಕೊಡ್ಬೋದು ಬೆಳಗ್ಗೆ. ನೋಡೋಣ, ಮತ್ತೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8:48 ಆಗಿದೆ ಟೈಮಿಂಗ್ಸು. ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 451 ರೂಪಾಯಿ ಆಗಿದೆ. ಮತ್ತು 8 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇನ್ನೂ 9:30 ಗಂಟೆವರೆಗೆ ಎಷ್ಟು ಆರ್ಡರ್ಸ್ ಆಗುತ್ತೆ ನೋಡೋಣ. ಇವಾಗಂತರ 3 ಅವರ್ ಹೊಡೆದಿದ್ದೀನಿ. 451 ಇನ್ನು ಒಂದು 40 ನಿಮಿಷವರೆಗೂ ಇರೋದು. ನೋಡೋಣ ಎಷ್ಟು. ಇಲ್ಲಿ ಇವಾಗ ಔಟ್ ಆಫ್ ಝೋನಲ್ಲಿ ಇದ್ದೀನಿ. ಇಸ್ರೋ ಕ್ವಾರ್ಟರ್ಸಲ್ಲಿ 23 ರೂಪಾಯಿ ರಿಟರ್ನ್ ಐತೆ. ನೋಡೋಣ ಇನ್ನೂ 9 ಗಂಟೆವರೆಗೆ ಎಷ್ಟು ಅರ್ನಿಂಗ್ಸ್ ಹೊಡ್ತಾನೆ ನೋಡಿಬಿಟ್ಟು ಮತ್ತೆ ಸಿಗ್ತೀನಿ ಆಮೇಲೆ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 11:30 ಗಂಟೆ ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 900 ಚಿಲ್ಲರೆ ಆಗಿದೆ. ಇನ್ನು ಫಸ್ಟ್ ಟಾರ್ಗೆಟ್ಗೆ ಆಲ್ಮೋಸ್ಟ್ 9 ಆರ್ಡರ್ ಬೇಕು. 16 ಆರ್ಡರ್ ಹೊಡೆದಿದ್ದೀನಿ. ಆಲ್ಮೋಸ್ಟ್ 6 ಅವರ್ ಆಗೋಕ್ಕೆ ಬಂತು. ಇನ್ನೊಂದು ನಿಮಿಷ ಅಂದರೆ 6 ಅವರ್ ಆಗುತ್ತೆ. ಇವಾಗ ಇಲ್ಲಿ ಜಾಳೆ ಕ್ರಾಸಲ್ಲಿ ಇದ್ದೀನಿ. ಇವಾಗ ಇಲ್ಲಿಂದ ಮತ್ತೆ ಝೋನಿಗೆ ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಹೋಗಬೇಕು. ನೋಡೋಣ. ಇವಾಗ 45% ಸರ್ಜ್ ಇದೆ ಇಲ್ಲೂ. ನೋಡೋಣ ಇವಾಗ ಮತ್ತೆ ಮಧ್ಯಾಹ್ನ ಎಷ್ಟಿದೆ ನೋಡಿಲ್ಲ ನಾನು. ನೋಡೋಣ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಮತ್ತು ನೀವು ಎಷ್ಟು ಹೊಡೆದ್ರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರಿ. ಇವತ್ತು ಸಂಡೇ 12ರಿಂದ ಸ್ಲಾಟು ಬುಕ್ಕು ಮಾಡ್ಕೊಂಡಿದ್ದೀನಿ. ಇವಾಗ 12ರಿಂದ 4 ಗಂಟೆವರೆಗೂ. ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ. ಅಲ್ಲಿವರೆಗೂ ಕಮೆಂಟ್ ಹಾಕ್ರಿ ನೀವು ಹಂಗೆ. ಇವಾಗ ಟೈಮಿಂಗ್ ಕರೆಕ್ಟ್ 12 ಗಂಟೆ. ಇವಾಗ ಬೂಸ್ಟ್ ಆನ್ ಮಾಡಿಬಿಟ್ಟ ನೋಡಿ. ಬೂಸ್ಟ್ ಆನ್ ಮಾಡಿಬಿಟ್ಟ 12 ಗಂಟೆ ಸಂಜೆ ನಗರ. ಏನು ಮಾಡಲಿ ಬೇಡ. ಐ ಆಮ್ ಎ ಫೈನ್ ವಿತ್ ಯು. ಬೇಡ ಬೂಸ್ಟ್ ಬೇಡ. ಯಾಕಂದರೆ ನಾನು ಬೇಕಾಗಿರೋದು 9 ಆರ್ಡ್ರ್ ಬೇಕಾಗಿತ್ತು. ಲಾಂಗ್ ಆರ್ಡ್ರ್ ಬಿದ್ದರೆ ಅರ್ನಿಂಗ್ಸ್ ಆಗೋದು. ಕೊಟ್ಟೆ ಬಿಟ್ಟ. MH ಪಾವ್ ಭಾಜಿಯಿಂದ ಕನ್ಫರ್ಮ್ ಆಯ್ತಲ್ಲೋ. RT ನಗರ ಕೊಟ್ಟವನೆ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 1000 ರೂಪಾಯಿ ಆಗೈತೆ. ಇನ್ನು ಬೇಕಾದ್ರೆ 8 ಆರ್ಡರ್ಸು ಬರೀನಿ. ಆಮೇಲೆ ಸಿಗ್ತೀನಿ ಮತ್ತೆ ನಿಮಗೆ ಎಷ್ಟಾಗುತ್ತೆ ಅರ್ನಿಂಗ್ಸು. ಮತ್ತೆ ಅವಾಗ ಹೇಳ್ತಾ ಇರ್ತೀನಿ. ಸಹಕಾರನಗರಲ್ಲಿ ಇವಾಗ ಡ್ರಾಪ್ ಕೊಟ್ಟೆ. ಒಂದು 150 ರೂಪಾಯಿ ಕೊಟ್ಟ ನೋಡಿ ಆರ್ಡ್ರಿಗೆ. ವೇಟಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು. ಇವಾಗ ಇಲ್ಲೇ ಸಹಕಾರನಗರದಲ್ಲಿ ಇದ್ದೀನಿ. ಇವಾಗ ಟಾರ್ಗೆಟ್ ಬಂದಪ್ಪ ಎಷ್ಟಪ್ಪ ಆಗಿದೆ ಅಂದರೆ
1200 ರೂಪಾಯಿ ಆಗಿದೆ ಅರ್ನಿಂಗ್ಸು. ನೋಡೋಣ ಇನ್ನೊಂದು 5-6 ಆರ್ಡ್ರ್ ಹೊಡಿಬೇಕು ಫಸ್ಟ್ ಟಾರ್ಗೆಟ್ ಮುಗೋಕ್ಕೆ. ನೋಡೋಣ ಎಷ್ಟು ಹೊಡಿಸ್ತಂತ ಮತ್ತೆ ಸಿಗ್ತೀನಿ ಆಮೇಲೆ ನಿಮಗೆ. ಇವಾಗ ಮಧ್ಯಾಹ್ನ ಟೈಮ್ ಬಂದುಬಿಟ್ಟು 3:12 ಗಂಟೆ ಆಗಿದೆ. ಬೆಳಗ್ಗೆಯಿಂದ ನೋಡಿ ಗಾಡಿ ಕಿಲೋಮೀಟರ್ ಎಷ್ಟು ಹೊಡೆದಿದ್ದೀನಿ ಅಂತ, 168 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಯಾವುದೊಂದು ಆರ್ಡ್ರ್ ಕೊಟ್ಟ ನೋಡಿ, ರಿಟರ್ನೇ 30 ರೂಪಾಯಿ ಇತ್ತು, ಏನೋಟಿ 25 ರೂಪಾಯಿ ಸರ್ಜ್ ಇದೆ. ಮ್ಯಾಚ್ಗೋಸ್ಕರ ಸರ್ಜ್ ಕೊಟ್ಟವನೆ. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು ಹತ್ತತ್ರ ಇವಾಗ 1400 ಚಿಲ್ಲರೆ ಹೊಡೆದಿದ್ದೀನಿ. ಫಸ್ಟ್ ಟಾರ್ಗೆಟ್ ಇವಾಗ ಜಸ್ಟ್ ಮುಗೀತು ನೋಡ್ಬೋದು. ಇದಂದರೆ ಇಲ್ಲಿ ರೆಫರಲ್ ಬೋನಸ್ ಬಂದಿದೆ. ಇದು ಒಂದು ನಿಮಿಷ ತೋರಿಸ್ತೀನಿ. 3350 ರೂಪಾಯಿ ತೆಗೀರಿ. ಇದರಲ್ಲಿ ಎಷ್ಟಾಗುತ್ತೆ ನೋಡಿ, 500 + 900 ಅಂದರೆ ಹತ್ತತ್ರ 1500 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದೊಂದು ಆರ್ಡ್ರ್ ಕೊಟ್ಬಿಟ್ಟು ಮನೆ ಕಡೆ ಹೋಗಿಬಿಡ್ತೀನಿ. ಮತ್ತೆ ಸಾಯಂಕಾಲ ಸಿಗ್ತೀನಿ. ನಾನು ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. 2000 years later. ಇವಾಗ ಟೈಮ್ ಬಂದುಬಿಟ್ಟು 6:57 ಗಂಟೆ ಆಗಿದೆ. ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಎಷ್ಟು 7ರಿಂದ 11-15 ಗಂಟೆವರೆಗೂ. 4 800 ರೂಪಾಯಿ ಆಗುತ್ತೆ ಅಂತ ತೋರಿಸಿರೋದು. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 5000. ಇದು ಅಡ್ಜಸ್ಟ್ಮೆಂಟ್ ಬೇರೆ ಕಟ್ ಆಗಬೇಕಿತ್ತಲ್ಲ, ಇದು ಅಡ್ಜಸ್ಟ್ಮೆಂಟ್ ಕಟ್ ಮಾಡೋಣ. 5022 ಮೈನಸ್ಸು 3350. 3350 ಅಂದರೆ 1672 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಅಂದರೆ ಬೆಳಗ್ಗೆಯಿಂದ 5:30 ಗಂಟೆಗೆ ಲಾಗಿನ್ ಆಗಿದ್ದು. ಎಷ್ಟು 10 ಅವರ್ ಡ್ಯೂಟಿ ಮಾಡಿದ್ದೀನಿ. ನೋಡೋಣ ಇನ್ನು 4 ಅವರ್ ಲಾಗಿನ್ ಆಗಿರಬೇಕು. 4 ಅವರ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಟೋಟಲ್. ಇವತ್ತು ಅರ್ನಿಂಗ್ಸ್ ನನ್ನ ಟಾರ್ಗೆಟ್ ಬಂದುಬಿಟ್ಟು ಒಂದು 2700 ರೂಪಾಯಿವರೆಗೂ ಹೊಡಿಬೇಕಂತ. ಆದರೆ ಇನ್ನೂ ನಾನು 10 ಆರ್ಡ್ರ್ ಹೊಡಿಬೇಕೈತಿ. ನೋಡ್ಬೋದು ಇಲ್ಲಿ ಇನ್ನೂ 10 ಆರ್ಡ್ರ್ ಬೇಕೈತಿ. 27 ಆರ್ಡ್ರ್ ಹೊಡೆದಿದ್ದೀನಿ. 37ಕ್ಕೆ ಇನ್ನೂ 10 ಆರ್ಡ್ರ್ ಹೊಡಿಬೇಕು. ನೋಡಿ ಬರೀ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ ಆರ್ಡ್ರ್ ಬಿದ್ದ ಮ್ಯಾಗ ನಿಮಗೆ. ಇವಾಗ ಒಂದು ಯಾಬ್ರೂಮಿಂದ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ BMS 5-10 ನಿಮಿಷ ಆಯ್ತು, ಕಸ್ಟಮರೇ ಬರ್ತಾಯಿಲ್ಲ. ಟಿಕೆಟ್ ರೈಸ್ ಮಾಡಿದ್ದೀನಿ. ಇನ್ನೂ 2 ನಿಮಿಷ ಅಂದ್ಕೊಂಡು ಬಂದವ್ರೆ ಅಂಥವ್ರು. ನೋಡಿ ಟೈಮಿಂಗ್ಸ್ ಬಂದುಬಿಟ್ಟು 7:21 ಆಯಿತು. 10 ನಿಮಿಷ ಆಯಿತು ವೇಟ್ ಮಾಡಿ. ಬರ್ತೀನಿ ಅಂತ ಅಂದ್ಕೊಂಡೆ ವೇಟ್ ಮಾಡ್ತಾರೆ. ಇನ್ನೂ ಒಬ್ಬರು ಬರ್ತಾಯಿಲ್ಲ ಕಸ್ಟಮರ್ ತೊಗೊಳಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಬೇಗ ಬಂದರೆ ಬೆಸ್ಟು. ಸ್ವಲ್ಪ ನೋಡೋಣ, ವೇಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗೋಣ. ನೋಡಿ ಸ್ನೇಹಿತರೆ, ನಾನು ಇರೋದೇ ಇಲ್ಲೇ ಹೊಸನಗರದಲ್ಲಿ. ಡ್ರಾಪ್ ಇಲ್ಲ ಅಂತ ಇವಾಗ. ಪಿಕಪ್ ನೋಡಿ, MG ರೋಡಕ್ಕೆ ಪಿಕಪ್ಪು 100 ರೂಪಾಯಿ ಕೊಟ್ಟವನು. 108 ರೂಪಾಯಿ. ಹಿಂಗಾದರೆ ಫುಡ್ಡು ರೆಡಿ. ಹೋಗೋಕ್ಕೆ ಎಷ್ಟು ಕಿಲೋಮೀಟ್ರ್ ಗೊತ್ತಾ? ಇದು ಮ್ಯಾಪ್ ಹಾಕ್ಬಿಡ್ತಾನೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡಿ. 5 ಕಿಲೋಮೀಟ್ರ್ ಪಿಕಪ್ಪು. ಇದು ಮನುಷ್ಯ ಊಟನ ಮೃಗ ಊಟನ ಸುಳೆ ಮಗ. 5 ಕಿಲೋಮೀಟ್ರ್ ಪಿಕಪ್ ಹೋಗ್ಬೇಕು ಇವಾಗ. ಹೋಗೋಣ ಬರ್ರಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 8:50 ಗಂಟೆ ಆಗಿದೆ. ಎಷ್ಟು ಟಾರ್ಗೆಟ್ ಬಂದುಬಿಟ್ಟು ಇನ್ನೂ 5 ಆರ್ಡ್ರ್ ಹೊಡಿಬೇಕಾಗಿರೋದು. ನಾನು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಮತ್ತೆ ನನಗೆ. ಇವಾಗ ಜಸ್ಟ್ ಒಂದು ಡ್ರಾಪ್ ಕೊಟ್ಟೆ. ಇದೊಂದು ಡ್ರಾಪ್ ಕೊಡೋಕ್ಕೆ ಹೊಸದಾಗಿ ಹೋಗಬೇಕು. ಇವತ್ತಿಂದ ಅರ್ನಿಂಗ್ 1800 ರೂಪಾಯಿ ಚಿಲ್ಡ್ರೇನಾಗಿದೆ. ನೋಡೋಣ ಇನ್ನೂ ನಮ್ಮದು 9 ಗಂಟೆ, ಇನ್ನೂ 1.5 ಗಂಟೆ ಲಾಗಿನ್ ಆಗಿರ್ಬೇಕು. ನೋಡೋಣ ಮತ್ತೆ ಆಮೇಲೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಟೈಮ್ ಬಂದುಬಿಟ್ಟು 9:42 ಆಗಿದೆ. 12 ಅವರ್ 13 ಅವರ್ ಗಂಟೆ ಕೆಲಸ ಮಾಡಿದ್ದೀನಿ. ಇನ್ನೂ ಬೇಕಾಗಿರೋದು ನನಗೆ. ಇನ್ನೂ 2-3 ಆರ್ಡ್ರ್ ಹೊಡಿಬೇಕು ನಾನು. ಏನು ಮಾಡಲಿ, ಕೊಟ್ಟೆ ಬಿಟ್ಟು 7 ಪೇಟಿಂದ ಯಾವುದೋ ಲೋಕಲ್ ಆರ್ಡ್ರ್ ಬೇಗ ಹೊಡೆದ್ಬಿಟ್ಟು ಇನ್ನೊಂದು ಆರ್ಡ್ರ್ ಹೊಡೆಯೋಣ. ಬೇಗ ಹೋಗ್ಬಿಟ್ಟು ಲೋಕಲ್ ಆರ್ಡ್ರ್ ಐತೆ, ಆದರೆ ಫುಡ್ ರೆಡಿ ಇಲ್ಲ. ನೋಡೋಣ, ಹೋಗ್ಬಿಟ್ಟು ಬೇಗ ಪಿಕಪ್ ಮಾಡ್ಕೋಣ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಬೇಕಾಗಿರೋ ಕರೆಕ್ಟ್ ಒಂದು ಆರ್ಡ್ರ್ ಬೇಕು. ನೋಡೋಣ, ಆಲ್ಮೋಸ್ಟ್ ಒಂದು 2000 ಮೇಲೆ ಅರ್ನಿಂಗ್ಸ್ ಆಗಿದೆ ನಂದು ಇವತ್ತಿಂದು. ಇನ್ಸ್ಟಿಟ್ಯೂಟ್ ಎಲ್ಲ ಸೇರಿದ್ರೆ ಒಂದು 2500 ಮೇಲೆ. ನೋಡೋಣ ಎಷ್ಟು ಅಪ್ಪಾಗಿದೆ ಅಂದರೆ, ಇಲ್ಲಿ ನೋಡಿ 1300. ಇದೊಂದು ಹತ್ತತ್ರ ಅಂದ್ರೂ ಒಂದು 2000 ಮೇಲೆ ಅರ್ನಿಂಗ್ಸ್ ಆಗಿದೆ ಇವತ್ತಿಂದು. ನೋಡೋಣ, ಇವಾಗ ಇನ್ನೊಂದು ಆರ್ಡ್ರ್ ಹೊಡೆದ್ರೆ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಇನ್ನು ಸರ್ಜಿಗೆ ಇನ್ನೂ ಎಷ್ಟು 8 ನಿಮಿಷ ಐತೆ. ನೋಡೋಣ, ಯಾವ್ದಾರು ಒಂದು ಆರ್ಡ್ರ್ ಕೊಟ್ಟರೆ ಬೆಸ್ಟು. ಎಲ್ಲರೂ ಹೋಸ್ಟ್ ಅಂತ ಬಿಡ್ತೀನಿ. ನೋಡೋಣ, ಕೊಟ್ಟರೆ ಬಿಡ್ಕೊತಿದ್ದೀನಿ ಕೊಡು ಅಂತ. ನೋಡೋಣ, ಕೊಟ್ಟರೆ ನನ್ನ ಲಕ್ಕು. ಏನು ಮಾಡೋಕ್ಕಾಗಲ್ಲ. 13 ಅವರ್ ಕೆಲಸ ಮಾಡಿದ್ದೀನಿ. 13 ಅವರ್, ಇನ್ನೂ 1 ಅವರ್ ಅಂದರೆ 14 ಅವರ್ ಡ್ಯೂಟಿ ಇವತ್ತಿನ ನಂದು. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇವಾಗ ಲಾಸ್ಟಲ್ಲಿ ಸಿಗ್ತೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವತ್ತು ನಂದು ಅರ್ನಿಂಗ್ಸ್ ಆಗಿರೋದು ಟೋಟಲ್ 5806 ಮೈನಸ್ಸು 3350, 2456. ಮತ್ತು ಇದರಲ್ಲಿ ಇನ್ಸೆಂಟಿವ್ ಬೇರೆ ಇದೆ. 2981 ರೂಪಾಯಿ ಇದೆ. ಅಂದರೆ ಇಲ್ಲಿ ನನಗೆ ಇದನ್ನದು ಬಂದಿತ್ತಲ್ಲ, ಏನು ಅಡ್ಜಸ್ಟ್ಮೆಂಟ್ದು ಅದೊಂದು ಬಂದಿದೆ. ಇಲ್ಲಿ ತೋರಿಸ್ತೀನಿ ರೀ. ಅಂದರೆ ರೆಫರ್ ಮಾಡಿರೋದು, ಒಬ್ಬರು ಫ್ರೆಂಡವ್ರು ರೆಫರ್ ಮಾಡಿದ್ದು, ಅದು ಅಮೌಂಟ್ ಬಂದಿದೆ 3350. ಮಿಕ್ಕಿರೋ ದುಡ್ಡೆಲ್ಲ ಫುಲ್ ಸೇರಿದ್ರೆ ನಂದು ಇವತ್ತಿಂದ ಅರ್ನಿಂಗ್ಸು 2981 ರೂಪಾಯಿ ಆಗಿದೆ. ಅಂದರೆ ಇದನ್ನು ಸೇರಿಸ್ಬಿಟ್ಟು ಇನ್ಸ್ಟಿಟ್ಯೂಟ್ ಎಲ್ಲ ಸೇರಿಸಿ. ಮತ್ತು ಆಲ್ಮೋಸ್ಟ್ ನಾನು ಗಾಡಿ ಕಿಲೋಮೀಟರ್ಸ್ 240 ಕಿಲೋಮೀಟ್ರ್ ಓಡಿಸ್ತಿದ್ದೀನಿ. ಆದರೆ ಏನು ಗೊತ್ತಾ, ನಂದು ಇವತ್ತಲ್ಲೇನು ಯಾವಾಗಲೂ ಎಷ್ಟು 40 ಆರ್ಡ್ರ್ ಹೊಡೆಯೋನು. ಇವತ್ತು ನೋಡಿ 14 ಅವರ್ಗೆ 37 ಆರ್ಡ್ರ್ ಹೊಡೆದಿರೋದು ನಾನು. ಏನು ಇವತ್ತು ತುಂಬ ಅಂದರೆ ತುಂಬ ಕಡಿಮೆ.
ಅಂದರೆ ಆರ್ಡರ್ಸ್ ಕಮ್ಮಿ ಆಗಿದೆ ಅಂದರೆ ಎಣ್ಸೋಟಿ ಪ್ರಕಾರ ಆಗಿದೆ. ಆದರೆ ನಾನು ಹೊಡೆದಿರೋದು ಇದಕ್ಕೆ ತುಂಬ ಕಮ್ಮಿ ಆಯ್ತು ಅನಿಸುತ್ತೆ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಟಾಟಾ ಬಾ ಬೈ, ಗುಡ್ ನೈಟ್, ಲವ್ ಯು ಆಲ್.